ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದು ಏನವರು ರಾಜಶೇಖರ್ ಅವರ ಮನೆಗೆ ತೆರಳಿ ಅಂದ್ರೆ ಮನೆಗೆ ಹೋಗಿ ರಾಜಶೇಖರ್ ಅವರು 1ನೇ ತಾರೀಕಿಗೆ ಆದಂತ ಏನು ಗಲಭೆ ಏನಿತ್ತು ಆ ಗಲಭೆಯಲ್ಲಿ ರಾಜಶೇಖರ್ ಮೃತಪಟ್ಟಿದ್ದಾರೆ. ಅವರ ಕುಟುಂಬಕ್ಕೆ ಹೋಗಿ ಸಾಂತ್ವನವನ್ನು ಹೇಳೋದ್ರ ಮೂಲಕ ಅಲ್ಲಿಂದ ಬಂದು ಪತ್ರಿಕೆ ಹೇಳಿಕೆ ಕೂಡ ಮಾಧ್ಯಮದ ಮೂಲಕ ಮಾತಾಡುವಂತ ಕೆಲಸ ಮಾಡಿದ್ದಾರೆ. ಅವರು ಕೆಲವೊಂದು ಕ್ಲಾರಿಫಿಕೇಶನ್ ಕ್ಲಿಯರ್ ಆಗಿ ಮಾಡಲಿಲ್ಲ. ಯಾಕಂದ್ರೆ ಯಾರು ಬಂದಿದ್ರು, 3 ಗಂಟೆಗೆ ಏನಾಯ್ತು, ನಂತರ 3 ಗಂಟೆ ಆದ ನಂತರ ಮತ್ತೆ ಸಂಜೆ ಏನಾಯ್ತು, ಎಲ್ಲ ವಿಚಾರಗಳನ್ನು ಅವರೇ ರೈಟಿಂಗ್ ನಲ್ಲಿ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಏನೇನಾಯ್ತು ಅಂತ ಎಲ್ಲ ಕೂಡ ಫೋಟೋಗಳ ಮೂಲಕ ರಿಲೀಸ್ ಅನ್ನು ಕೂಡ ಮಾಡಿದ್ದಾರೆ. ಹಂಗಾಗಿ 1ನೇ ತಾರೀಕಿಗೆ ಆದಂತ ಘಟನೆ, ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಾ ಇದ್ರು. ನಾನು ಕೂಡ ಬೆಂಗಳೂರಿಂದ ಬಂದು ಆಗ್ತಾನೆ ಬಳ್ಳ ಮನೆಯಲ್ಲಿದ್ದೆ. ಜನಾರ್ದನ್ ರೆಡ್ಡಿ ಅವರು ಫೋನ್ ಮಾಡಿ ರಾಮ್ಲವರು ಎಲ್ಲಿದ್ದೀರ ಅಂತ ಕೇಳಿದ್ರು. ನಾನು ಮನೆಯಲ್ಲಿದ್ದೀನಿ ಅಂತ ಹೇಳಿದೆ. ಅಲ್ಲಿಂದ ನಾನು ಜನಾರ್ದನ್ ರೆಡ್ಡಿ ಅವರು ನನ್ನ ಹತ್ರ ಏನು ಮಾತಾಡಕ್ ಬಂದಿರೋ ಅವ್ರು ಸೇರ್ಕೊಂಡು ಅವ್ರು ಹೇಳ್ತಾ ಇದ್ರು 500ರಿಂದ 600 ಮಂದಿ ಅವ್ರ ಹಿಂಬಾಲಕರು ಕರ್ಕೊಂಡು ಬಂದರು ಅನ್ನಂತ ಇದು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಹಂಗಾಗಿ ನಾವಿರೋದು ಒಂದು 50 ಮಂದಿ ಮಾತ್ರ ಇದ್ವಿ. 50 ಮಂದಿ ಜೊತೆ ನಡ್ಕೊಂಡು ಬಂದಿದ್ವಿ. ಈ ನಡ್ಕೊಂಡು ಬಂದಂತ ಟೈಮಲ್ಲಿ ಅವರು ಹತ್ತತ್ರ ಆಸ್ಪಾಸು 7:15 ಸಮಯ ಆಗಿತ್ತು. ಆ ಬಂದಂತ ಟೈಮಲ್ಲಿ 7:15 ಸಮಯದಲ್ಲಿ ಜನಾರ್ದನ್ ರೆಡ್ಡಿ ಅವರು ನಾನು ಬಂದಂತ ಟೈಮಲ್ಲಿ ಅವ್ರ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ ಅವರು ಮುಗಿಬಿತ್ತು ಜಗಳ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಜಗಳ ಮಾಡಕ್ಕೆ ಪ್ರಾರಂಭ ಆದ ತಕ್ಷಣ ಆ ಸಂದರ್ಭದಲ್ಲಿ ಯಾರೋ ಒಬ್ರು, 2, 3 ಮಂದಿ ಮಾತ್ರ ಪೊಲೀಸರು ಇದ್ರು. ಯಾರುಗಳು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಿಲ್ಲ. ಆ ಜಗಳಲ್ಲಿ ಪ್ರಾರಂಭ ಆದ ತಕ್ಷಣನೇ ನೂಕುನುಗ್ಲಾಯ್ತು. ಆ ನೂಕುನುಗ್ಲಾಗಂತ ಟೈಮಲ್ಲೇ ಅಲ್ಲಿ ಅವ್ರ ಗನ್ಮ್ಯಾನ್ಗಳು ಫೈರ್ ಮಾಡೋದು ಶುರು ಮಾಡಿದ್ರು. ಆ ಫೈರ್ ಮಾಡಿದಂತ ಶುರು ಮಾಡುವಂತ ಸಂದರ್ಭದಲ್ಲಿ ಇವತ್ತು ಈ ಇಶ್ಯೂ ಪ್ರಾರಂಭ ಆದ ತಕ್ಷಣ, ಈ ಫೈರಿಂಗ್ ಪ್ರಾರಂಭ ಆದ ತಕ್ಷಣನೇ ಅಲ್ಲಿ ಕೆಲವೊಂದು ಅನುಮಾನಗಳು ನಮ್ಗೆಲ್ಲರೂ ಕೂಡ ಕಾಣ್ತಾ ಇದಾವ. ಅವ್ರು ಉಪಮುಖ್ಯಮಂತ್ರಿಗಳು ಹೇಳಿದ್ರು ಜನಾರ್ದನ್ ರೆಡ್ಡಿ ಅವ್ರಿಗಿನ ಫೈರ್ ಆಗಿದ್ರೆ ಅಲ್ಲಿ ಗೋಲಿ ಬಾರ್ ಅಂದ್ರಿಗಿನ ಗೋಲಿಗಳು ಏನನ್ನ ಆರಿಸಿದ್ರೆ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿಗೆ ತಾಕಬೇಕಾಯ್ತು, ಇಲ್ಲಿ ಎದೆಗೆ ನನ್ನ ತಾಕಬೇಕಾಯ್ತು, ಇಲ್ಲಿ ಗಾಡಿಗೆ ನನ್ನ ತಾಕಬೇಕಾಯ್ತು, ಮನೆಗೆ ನನ್ನ ತಾಕಬೇಕಾಗಿತ್ತು ಅನ್ನಂತ ಮಾತು ಬಹಳಷ್ಟು ಹೇಳಿದ್ರು. ಹೇಳಿದಂತ ಟೈಮಲ್ಲಿ ಕೂಡ ಸಾಕಷ್ಟು ಗುಂಡುಗಳು ಹಾರಿದ್ರು ಕೂಡ ದೇವರ ಆಶೀರ್ವಾದ, ಭಗವಂತನ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ಅಂತರದಿಂದ ಮಿಸ್ ಆಗಿದ್ದಾರೆ. ಅವ್ರು ಜನಾರ್ದನ್ ರೆಡ್ಡಿ ಅವರು ಹೇಳಿದಂತ ಸತ್ಯ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ನನ್ನ ಮೇಲೆ ಗುಂಡು ಹಾರಿದಂತ ಟೈಮಲ್ಲಿ ನನಗೆ ತಾಕಿಲ್ಲ, ಅದು ತಾಕಿರೋದೆಲ್ಲ ಕೂಡ ಗಾಡಿಗೆ ತಾಕಿದೆ, ಬೇರೆ ಕಡೆ ತಾಕಿರೋ ಕಾರಣ ಆ ಗುಂಡುಗಳೆಲ್ಲ ಕೂಡ ತಂದು ನೋಡಿಸಿದೆ ಅಂತೇಳಿ ಇವತ್ತು ಕೂಡ ಸಾಕಷ್ಟು ಗುಂಡುಗಳು ಕೂಡ ಸಿಕ್ಕಿದಾವ. ಇವತ್ತು ಸಿಕ್ಕಂತ ಟೈಮಲ್ಲಿ ಕೂಡ ಅಲ್ಲಿ ಹತ್ತತ್ರ 7 ಗಂಟೆಗೆ ಪ್ರಾರಂಭ ಆದಂತ ಟೈಮಲ್ಲಿ ಅವರು ಪಾಪ SP ಅವರು ಅವತ್ತೇ ಬೆಳಿಗ್ಗೆಯನ್ನು ಜಾಯ್ನ್ ಆಗಿದ್ದಾರೆ. SP ಅವರು ಬೆಳಗ್ಗೆ ಜಾಯ್ನ್ ಆದ ತಕ್ಷಣ ಈ ಪವನ್ ನಿಜೂರವರು ಅವ್ರು ಜಾಯ್ನ್ ಆದ ತಕ್ಷಣ ಅವ್ರಿಗೆ ಸಮಯ 9 ಗಂಟೆಗೆ ಮುಟ್ಟಿದೆ. ಅವ್ರಿಗೆ ಇದು 7 ಗಂಟೆಗೆ ಪ್ರಾರಂಭ ಆದ ತಕ್ಷಣ ಅವ್ರಿಗೆ ಮುಟ್ಟಿರಂತ ಸುದ್ದಿ 9 ಗಂಟೆಗೆ ಮುಟ್ಟಿಸಿದ್ದಾರೆ. 9 ಗಂಟೆಗೆ ಮುಟ್ಟಿಸಿದಂತ ಸಂದರ್ಭದಲ್ಲಿ ಅವ್ರು ಕೂಡ ಹೊಸದಾಗೆ ಬಂದಾರ ಪಾಪ. ಆ ಬಂದಂತ ಟೈಮಲ್ಲಿ 9 ಗಂಟೆಗೆ ಯಾರು ತಿಳಿಸಿದಾರ? ಅವ್ರು ತಿಳಿಸಿದಂತ ವ್ಯಕ್ತಿ ಅಡಿಷನಲ್ SP ಸಾಹೇಬರು ತಿಳಿಸಿದ್ದಾರೆ. ಯಾರು ಅಡಿಷನಲ್ SP ಸಾಹೇಬರು? ಅವರು ರವಿಕುಮಾರ್ ಅವರು ತಿಳಿಸಿದಾರ. ಅಲ್ಲಿ ತನಕ ಯಾವುದೇ ಮಾಹಿತಿ ಇಲ್ಲ. ಅವ್ರೇನ್ ಮಾಡಿಬಿಡ್ತಿದ್ರು, ಅಡಿಷನಲ್ SP ಸಾಹೇಬರು ತಿಳಿಸಿದ ತಕ್ಷಣ ಅವ್ರು SP ಸಾಹೇಬರು ಬಿದ್ದನ ಅನ್ನಂತ ರೀತಿಯಲ್ಲಿ ಗಾಬರದಲ್ಲಿ ಓಡಿ ಬಂದಾಗ, ಓಡಿ ಬಂದಂತ ಟೈಮಲ್ಲಿ ಆಲ್ರೆಡಿ ಹತ್ತತ್ರ 9 ಗಂಟೆ ಆಗ್ಬಿಟ್ಟಿದೆ. ಅಂದ್ರೆ ನಾನು ಆದಂತ ಘಟನೆ 7 ಗಂಟೆಗೆ, ಅವರು ಅಡಿಷನಲ್ SP ಸಾಹೇಬರು SP ಮುಗಿಸಿದ 9 ಗಂಟೆಗೆ, ಅಡಿಷನಲ್ SP ಸಾಹೇಬರು ಮುಗಿಸಿದ ನಂತರ 9 ಗಂಟೆಗೆ ಯಾರು ಬಂದ್ರು? SP ಅವರು ಬಂದ್ರು. SP ಅವ್ರ ಜೊತೆಲಿ ಬಂದಿರೋಂಥದ್ದು IG ಮೇಡಮ್ ಅವರು.
IG ಮೇಡಮ್ ಅವರು ಕೂಡ 9 ಗಂಟೆಗೆ ಬಂದರು. ಅವರಿಬ್ಬರು ಕೂಡ 9 ಆಸ್ಪಾಸಲ್ಲಿ ಬಂದರು. ಅಂದ್ರೆ ಇವತ್ತು ರವಿಕುಮಾರ್ ಅವರು ಎಷ್ಟು ದೂರದಲ್ಲಿದ್ದಾರೆ, ಅವ್ರ ಮನೆ ಎಷ್ಟು ದೂರದಲ್ಲಿದೆ? ರವಿಕುಮಾರ್ ಅವರು ಆದಂತ ಇನ್ಸಿಡೆಂಟ್ ಇಂದ ಏನ್ ಅಲ್ಲಿನಿಂದ ಹತ್ತತ್ರ 1 ಕಿಲೋಮೀಟರ್ ಹತ್ತರಲ್ಲಿ ಅವ್ರ ಮನೆ ಇದೆ. ಅವರು ಕೂಡ ಗೊತ್ತಿದ್ರೆ ಕೂಡ, ಅವ್ರು ಕೂಡ ಅಡಿಷನಲ್ SP ರವಿಕುಮಾರ್ ಅವರು ಗೊತ್ತಿದ್ರೆ ಕೂಡ ಅವ್ರು ಕೂಡ ಯಾವ್ದು ಸೀರಿಯಸ್ ಅನ್ನು ತಗೊಳಲ್ಲ. ಅವರು ಪೊಲೀಸರು ಬಂದ ನಂತರ ಅವರು ಗಾಳಿಯಲ್ಲಿ ಗುಂಡ ಹಾರಿಸ್ತಾರ, ಏನ್ ಸ್ಮೋಕಿಂಗ್ ಗುಂಡು ಏನೋ ಅಂತಾರ ನೋಡ್ರಿ, ಟಿಯರ್ ಗ್ಯಾಸ್ ಅನ್ನು ಆರಿಸಂತ ಟೈಮಲ್ಲಿ ಆ ಟಿಯರ್ ಗ್ಯಾಸ್ ಆರಿಸುವಂತ ವ್ಯಕ್ತಿ ಯಾರು ರೆಸ್ಪಾನ್ಸಿಬಿಲಿಟಿ ಇರ್ತಾರೆ DR ಗೆ, ಆ DR ಅವರು ಫೋನ್ ಮಾಡ್ತಾರ. ಇದು ಬೇಕಾದ್ರೆ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಬೋದು. DR ಅವರು ಫೋನ್ ಮಾಡ್ತಾರ, ನಮ್ಮ ಈ ಸಿಚುವೇಶನ್ ನಮ್ಮ ಕೈ ಮೀರ್ತಾ ಇದೆ, ನನ್ ಫೈರ್ ಮಾಡ್ಲಾ ಬೇಡ ಅಂತದ್ದು ರವಿಕುಮಾರ್ ಅವರು ಕೇಳ್ತಾರ. ರವಿಕುಮಾರ್ ಅವರು ಕೂಡ ನೆಗ್ಲಿಜೆನ್ಸ್ ಇಂದ ಇಲ್ಲಿಗಂತೂ ಬರಲ್ಲ, ಅವರು ಬರ್ಲಿದ್ರೆ ಕೂಡ ತಡೀರಿ 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 ಅಂತಾರೆ. ಯಾವತ್ತನಾಗ್ಲಿ ಇವತ್ತು ಅನೇಕ ಲಾ ಅಂಡ್ ಆರ್ಡರ್ ಕೈ ತಪ್ಪಂತ ಸಂದರ್ಭದಲ್ಲಿ ಅದು ಯಾವುದೇನೇ ಆಗ್ಲಿರ್ಬೋದು, ಪೊಲೀಸು ಅಲ್ಲಿದ್ದಂತ ಪರಿಸ್ಥಿತಿಯನ್ನು ಕೈ ತಗೊಳ್ಳಂತ ಕೆಲಸ ಆಗ್ಬೇಕಾಗಿತ್ತು. ಅಕಸ್ಮಿತವಾಗಿ ಅವತ್ತು ಪೊಲೀಸರು ಅಲ್ಲಿ ಟಿಯರ್ ಗ್ಯಾಸ್ ಅನ್ನು ಫೈರ್ ಮಾಡಿ ಅಲ್ಲಿ ಆ ಸಿಚುವೇಶನ್ ಅನ್ನು ಕಂಟ್ರೋಲ್ ತಗೊಂಡಿದ್ರೆ ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಿದ್ದಿಲ್ಲ ಅನ್ನೋದಕ್ಕೋಸ್ಕರವಾಗಿ ನಾನು ಹೇಳಬೇಕಾಗುತ್ತೆ. ಯಾಕೆ ರವಿಕುಮಾರ್ನೇ ನಾನು ಉಲ್ಲೇಖನ ಮಾಡ್ತಾ ಇದ್ದೀನಿ ಅಂದ್ರೆ, ರವಿಕುಮಾರ್ ಅವರು ಅವ್ರು ಗೊತ್ತಿದ್ರು ಕೂಡ 9 ಗಂಟೆಗೆ ಬಂದು ಈ ಸಿಚುವೇಶನ್ ಅವ್ರು ಮುಂಚೆನೆ ಒಂದು ತಿಳಿಗೊಳಿಸ್ಬೇಕು, ಇದನ್ನ ಸರಿಪಡಿಸ್ಬೇಕು ಅಂತಿದ್ರಿಗಿನ ಅಲ್ಲಿ ಬಂದು ಮುಂಚೆನೆ ಬಂದು ಎಲ್ಲವನ್ನು ಕೂಡ ಸರಿಪಡಿಸಬೇಕಾಗಿತ್ತು. ಸರಿಪಡಿಸ್ಲಿಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ನಾನು ಅದಕ್ಕೋಸ್ಕರವಾಗಿ ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರವರಿಗೆ, ಅವ್ರ ಪಾಪ 9 ವರ್ಷಗಳ ಕಾಲ ಲೋಕಾಯುಕ್ತದಲ್ಲಿ ಇದ್ರಂತೆ. ಪವನ್ ನಿಜೂರು 9 ವರ್ಷಗಳ ಕಾಲ ಲೋಕಾಯುಕ್ತದಲ್ಲಿದ್ದಂತ ಟೈಮಲ್ಲಿ ಪಾಪ ಬೆಳಿಗ್ಗೆ ಬರ್ತಾನ, ಮತ್ತೆ ಮರುದಿನಲ್ಲೇ ಅವ್ರಿಗೆ ಸಸ್ಪೆಂಡ್ ಆಗ್ತಾನಂದ್ರಿಗಿನ ಇವತ್ತು ಪವನ್ ನಿಜೂರವರು ಅವರು ಸಸ್ಪೆಂಡ್ ಆಗೋದಲ್ಲ, ನಿಮ್ಮ ರವಿಕುಮಾರ್ ಸಾಹೇಬರು ಸಸ್ಪೆಂಡ್ ಆಗಬೇಕಾಗಿತ್ತು ಅನ್ನೋದು ಒತ್ತಾಯ ಮಾಡ್ತೀನಿ. ಅವ್ರು ಗೊತ್ತಿದ್ರೆ ಕೂಡ ಅವ್ರು ಯಾವುದೇ ಕಂಟ್ರೋಲ್ ಅನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ರಾಮ್ಲೋರ್ ವಿರುದ್ಧವಾಗಿ ನಾನು ಅನೇಕ ಬೇರೆ ಅಂದ್ರೆ 2008-9ರಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಾನು ರಾಮ್ಲೋರ್ ವಿರುದ್ಧವಾಗಿ ಕೆಲಸ ಮಾಡಿದ್ದೀನಿ ಅಂದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ರವಿಕುಮಾರ್ ಸಾಹೇಬ್ ನನಗೆ ಕೂಡ ಅವ್ರ ಮೇಲೆ ಗೌರವ ಇದೆ. ಆದ್ರೆ ಅವ್ರ ಕಾನೂನನ್ನು ಲ್ಯಾಪ್ಸ್ ಆಗಿದೆ ಅನ್ನಂತ ವಿಚಾರವನ್ನು ಕೂಡ ಉಲ್ಲೇಖನ ಮಾಡ್ತಾರೆ, ಬೇರೆ ಉದ್ದೇಶ ಏನಿಲ್ಲ. ಅಂದ್ರೆ ರವಿಕುಮಾರ್ ಅವರು ನಮ್ಮನ್ನ ವಿರುದ್ಧವಾಗಿ ಅವತ್ತಿನ ಸಂದರ್ಭದಲ್ಲಿ ನಡ್ಕೊಂಡಾರ ಅನ್ನೋಂತ ಕಾರಣದಿಂದ ಅವ್ರನ್ನ ಮತ್ತೆ ಪುನಃ ಇಲ್ಲಿ ಹಾಕೊಂಡು ಈ ಲಾ ಅಂಡ್ ಆರ್ಡರ್ ನ ವ್ಯವಸ್ಥೆನ ಕೆಡಿಸುವಂತ ಪ್ರಯತ್ನ ಇವತ್ತು ಪವನ್ ನಿಜೂರ್ ಅವ್ರು ಮಾಡಿಲ್ಲ. ಆದ್ರೆ ಅವ್ರು ಮಾಡಿರೋದಂತ ಎಲ್ಲ ಕೂಡ ರವಿಕುಮಾರ್ ಸಾಹೇಬ್ರು ಅನ್ನಂತ ಮಾತನ್ನು ಹೇಳ್ತೀನಿ. ನಾನು ರವಿಕುಮಾರ್ ಅವ್ರನ್ನ 9 ಗಂಟೆಗೆ ಬಂದ ನಂತರ ಅವ್ರು ಮಾಡಿ ನೀವೇನ್ ಮಾಡ್ತೀರಾ ಮಾಡಬೇಡ, ನಾನಂತ ಆಂಟಿಸಿಪೇಟ್ ಮಾಡ್ತೇವೆ, ಕಾನೂನು ಅದರದೇ ಆದಂತ ಕ್ರಮ ತಗೊಂಡ್ರಿ ಅನ್ನಂತ ಮಾತನ್ನು ಹೇಳಿದೆ. ಹೇಳಿದ ತಕ್ಷಣ ರವಿಕುಮಾರ್ ಹಂತವಾಗಿ ಎಲ್ಲವನ್ನು ತಗೊಂಡ್ಬರಂತ ಕೆಲಸ, ಆ ಪೆಟ್ರೋಲ್ ತುಂಬಿಕೊಂಡಿರೋದು, ಬಾಂಬ್ಗಳು ತಯಾರು ಮಾಡಿರೋದಂಥದ್ದು ಎಲ್ಲ ಕೂಡ ವಿಡಿಯೋ ಇದಾವ. ಆದ್ರೆ ನಾನು ಮುಗಿಸ್ತೀನಿ. ಅಕಸ್ಮಿತವಾಗಿ ಅಲ್ಲಿ ಬಾಂಬ್ಗಳು ತಯಾರಾದ ತಕ್ಷಣ ಅವಾಗ ಎಲ್ಲ ಬಾಂಬ್ಗಳು ತಗೊಂಡ್ಬರಂತ ಕೂಡ 2.5 ಪ್ರಾರಂಭ ಮಾಡಿದಾರ. 2.5 ಪ್ರಾರಂಭ ಮಾಡಿದ ತಕ್ಷಣ ಹಿಂಗೆಲ್ಲ ಘಟನೆಗಳಾದ ನಂತರ ಪುನಃ MLA ಅವರು ಈ ಸಿಚುವೇಶನ್ ಅನ್ನು ಏನು ಅವರು ಇದನ್ನ ದೊಡ್ಡದು ಮಾಡಬೇಕು ಅನ್ನೋ ಕಾರಣದಿಂದ ಅವ್ರು ಎಲ್ಲಿಗೆ ಬರ್ತಾರ, SP ಸರ್ಕಲ್ ಬರ್ತಾರ, ದುರ್ಗಂಗುಡಿಗೆ ಬರ್ತಾರ. ಬಂದಂತ ಟೈಮಲ್ಲಿ ಫಿಲಿಂ ಸ್ಟೈಲ್ ಅಲ್ಲಿ ಬರ್ತಾನ. ಫಿಲಿಂ ಸ್ಟೈಲ್ ಅಲ್ಲಿ ಬಂದು ಏನಾಗುತ್ತೆ ನೋಡೋಣ ಅಂತಾನ. ಒಂದ್ ಕಡೆ ರವಿಕುಮಾರ್ ಹೇಳ್ತಾರ, ಇಲ್ಲರಿ ನಾನು ತಪ್ಪಿಸ್ಕೊಂಡೋಗಿ ಹೋಗ್ಬಿಡಿದ್ರಿ. ಯಾಕೆ ಹೋಗ್ಬಿಡಿದ್ರು ಹೋಗಿ ಅಂದ್ರೆ ಹೇಳ್ತಾನ ರವಿಕುಮಾರ್, ಇಲ್ಲರಿ ನಾನು ಯಾರೋ ಒಂದು ಇನ್ಸಿಡೆಂಟ್ ಆಗಿತ್ತು ಅದಕ್ಕೋಸ್ಕರ ನಾನು ಹೋಗ್ಬಿಡಿದಲ್ಲಿ ಹೋಗ್ತೀನಿ. ಅವ್ರ ಉದ್ದೇಶ ಏನಂದ್ರೆ ನಾನು ಹೋಗ್ತೀನಿ, ನೀವು ಮುಗಿಸ್ಬಿಟ್ರಿ ಅಂತ ಹೇಳಿ. ಅವರೆಲ್ಲ ಕೂಡ ಪ್ಲಾನ್ ಹೋಗ್ಬಿಡಿ ಹತ್ರ ನಾನು ಹೋದಂಗ ತಪ್ಪಿಸ್ಕೊಂಡಂಗ ಮಾಡ್ತೀನಿ. ಅವ್ರು ನೀವೇನೇನು ಇದ್ರಿಗಿನ ಬೇಕಾದ್ರೆ SP ಗೆ ಕೊಡ್ಲಿಕ್ಕೆ ಕಟ್ಟಾನ. ಅದು SP ಗೆ ಏನು ಗೊತ್ತಿಲ್ಲ, ಪಾಪ ಅಮಾಯಕಿದ್ದಾನ. ಅವತ್ತೇ ಬಹಳ ವರ್ಷಗಳ ಕಾಲ ಡ್ಯೂಟಿಗೆ ಬಂದಾನ. ಇವತ್ತು ಯಾರೊಬ್ರು ಇದರಲ್ಲಿ ನಾವು ಈ ಇನ್ಸಿಡೆಂಟ್ ಅಲ್ಲಿ ತಪ್ಪಿಸ್ಕೋಬೇಕಂದ್ರೆ ಇದು ದೊಡ್ಡ ಅನಾಹುತ ಕಾಣ್ತಾ ಇದೆ. ನಾನು ಒಬ್ಬರಿಗೆ ಹೋಗ್ತೀನಿ, ನೀವೆಲ್ಲ ಕೂಡ ಭರತ್ ರೆಡ್ಡಿ ಅವ್ರ ಜೊತೆ ಬಂದು ನೀವೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಅವ್ರನ್ನ ಮುಗಿಸ್ಬಿಟ್ರಿ, ಜನಾರ್ದನ್ ರೆಡ್ಡಿ ಮನೆ ಮುಗಿಸ್ಬಿಟ್ರಿ ಅನ್ನಂತ ಒಂದು ಷಡ್ಯಂತ್ರವನ್ನು ಮಾಡಿ ಒಂದು ದೊಡ್ಡ ಪ್ಲಾನ್ ಅನ್ನು IG ಕೂಡ ಈ ರೀತಿ ಆಗಿದೆ, ನಮ್ಮಿಂದನೇ ಆಗಿದೆ ಅನ್ನೋ ಆರೋಪ ಮಾಡಿ ನಿಮ್ಗೆ ಬಂದು ಇನ್ನದ್ರಲ್ಲಿ ನೇರವಾಗಿ ಹಾಕೊಂಡು ಮಾತಾಡಿದ್ದು IG ಅಲ್ಲ. ನನಗೆ ಜನಾರ್ದನ್ ರೆಡ್ಡಿ ಹೇಳ್ತಾರೆ, ನನಗೆ ಅಕಸ್ಮಿತವಾಗಿ ಯಾವ್ದನ್ನ ಒಂದು ಡೆತ್ ಆಗಿದೆ ಅಂತ ಹೇಳಿದ್ರೆ, ಇನ್ಸಿಡೆಂಟ್ ಆಗಿದೆ ಅಂತ ನನ್ನ ಮೇಲೆ ಮರ್ಡರ್ ಕೇಸ್ ಫಿಕ್ಸ್ ಮಾಡಿದ್ರು. ನನ್ನ ಮೇಲೆ ಜನಾರ್ದನ್ 302 ಫಿಕ್ಸ್ ಮಾಡಿದ್ರು. ಅಲ್ಲಿ ವಿತೌಟ್ ಎನ್ಕ್ವೈರಿ ಎಲ್ಲನ ಇತಿಹಾಸದಲ್ಲಿ 302 ಫಿಕ್ಸ್ ಮಾಡಿರೋಂಥ ಉದಾಹರಣೆಗಳು ಇದೆ ಸರ್.
ಈ ಗಲಭೆಗಳಾದಂತ ಟೈಮಲ್ಲಿ 302 ನನ್ನ ಮೇಲೆ ಇವತ್ತಿಗೆ ನನ್ನ ಮೇಲೆ ಮರ್ಡರ್ ಕೇಸ್ ಇದೆ. ಈ 302 ಕೇಸ್ ಆದ ತಕ್ಷಣ ಇವತ್ತು IG ಮೇಡಮ್ ಬಂದ್ರು. IG ಮೇಡಮ್ ಅವರಲ್ಲಿ ಅವ್ರು ಸೀನಿಯರ್ ಮೋಸ್ಟ್ ಆಫೀಸರ್ ಇದ್ದಾರೆ, ಎಂಕ್ವೈರಿ ಮಾಡ್ಬೇಕಂದ್ರೆ ರಾಮ್ಲೂರು ಈ ತರ ಬ್ಯಾಕ್ ಗ್ರೌಂಡ್ ಇದ್ದಂತ ಮನುಷ್ಯ ಇದ್ದಾನ, ಜನಾರ್ದನ್ ರೆಡ್ಡಿ ಇದ್ದಾರೆ ಬ್ಯಾಕ್ ಗ್ರೌಂಡ್ ಇದ್ದಂತ ಮನುಷ್ಯ ಇದ್ದಾರೆ, ಏನಿಲ್ಲ ಅವ್ರ ಹತ್ರ ಆಕ್ಷನ್ಗಳು ತಗೊಂಡಿಲ್ಲ. ನಾನು ಒಂದು ವಿಡಿಯೋ ನೋಡ್ತಿದ್ದೆ ಜನಾರ್ದನ್ ರೆಡ್ಡಿ ಸರ್, ಆ ಹೆಣ್ಮಕ್ಳು ಭರತ್ ರೆಡ್ಡಿ ಅವ್ರ ಹತ್ರ MLA ಹತ್ರ ಹೋಗಿ ಮಾತಾಡ್ತಾರ, ಯಾರ ಹತ್ರ ಹೋಗಿ ಮಾತಾಡಿದ ನಂತರ ಯಾವ್ಯಾವ ಕೇಸ್ ಹಾಕ್ಬೇಕಂತೇಳಿ IG ಮೇಡಮ್ ಹೇಳ್ತಾರೆ. ನಮ್ಮ ಪರಿಸ್ಥಿತಿ ಅಂತ IG ಮೇಡಮ್ ಕೇಳ್ತಾಳ್ರಿ, SP ನಿಯಂತ್ರಣ ಮಾಡಿಲ್ಲ ಅಂದ್ರೆ IG ಅಧಿಕಾರಿ ಇದೆ, IG ಆಗಿ ಗಂಟೆಗೆ ನಮ್ಮ ಮನೆ ಮುಂದೆನೆ IG ಮಾತಾಡ್ತಾ ಇದ್ದಾರೆ. ಬರೆದು ಬಂದು ಬಾಟಲ್ಸ್ ಎಲ್ಲ ಮನೆ ಮೇಲೆ ಹೊಡಿತಾ ಇದ್ದಾರೆ, ಫೈರ್ ಮಾಡ್ತಾ ಇದ್ದಾರೆ. IG ಆಗಿ ಯಾಕಂದ್ರೆ ನಾನು ಇಷ್ಟೊಂದು ಈ ಗಲಭೆ ಆಗಂತ ಟೈಮಲ್ಲಿ IG ಮೇಡಮ್ ಅಂತ ನನ್ನ ಮೇಲೆ ವಿತೌಟ್ ಎನಿ ಸುಮ್ಮನೆ ಅವ್ರನ್ನ ಸರ್ಕಾರನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಂದ್ರೆ ಅವ್ರನ್ನ ರಾಮ್ಲೂರ್ನ ಎದುರಿಸಬೇಕು, ಜನಾರ್ದನ್ ರೆಡ್ಡಿ ಎದುರಿಸಬೇಕಂದೇಳಿ ನಮ್ಮೇಲೆ ಒತ್ತಡ ತಂದು ನೀವು ನಮ್ಮೇಲೆ 302 ಕೇಸ್ ಆಗಿದೆ. ನಾನು ಅಕಸ್ಮಿತವಾಗಿ ನಾನು ಏನನ್ನ ಆ ತರ ಬ್ಯಾಕ್ಗ್ರೌಂಡ್ ಇಂದ ಬಂದು ಆ ತರ ಇನ್ಸಿಡೆಂಟ್ ಆಗಿದ್ರೆ ನನ್ನ ಜೀವಂತವಾಗಿ ತಾವು ಬಿಡ್ತಿದ್ರ, ಒತ್ತು ನನ್ನ ಕುಟುಂಬವನ್ನು ಎಳ್ಕೊಂಡೋಗಿ ನೀವೆಲ್ಲರೂ ಕೂಡ ಜೈಲಲ್ಲಿ ಆಗ್ತಿದ್ರಿ. ಆದ್ರೆ ಭಗವಂತ ನಮ್ಮ ಪರವಾಗಿದ್ದಾನ. ಆದ್ರೆ ನಾವು ಯಾವತ್ತೂ ಕೂಡ ಯಾವತ್ತೂ ಕೂಡ ಕೆಟ್ಟ ಕೆಲಸ ಮಾಡಿಲ್ಲ. ನಾರಾ ಭರತ್ ರೆಡ್ಡಿ ಅವರೇ, ನಮ್ಮ ಜೀವನದಲ್ಲಿ ಯಾವತ್ತಿದ್ರು ಕೂಡ ಯಾರನ್ನ ಕೊಲೆ ಮಾಡಿರ್ನಾಗ್ಲಿ, ಯಾರನ್ನ ದೌರ್ಜನ್ಯದಲ್ಲಿ ದೌರ್ಜನ್ಯದಿಂದ ಆಸ್ತಿ ಹಾಕೊಂಡಿದ್ದಾಗ್ಲಿ, ಇಲ್ಲಿದ್ರೆ ಯಾರನ್ನ ಇಸ್ಪೇಟೆಯಲ್ಲಿ ಮಾಡಿದ್ದಾಗ್ಲಿ, ಯಾರನ್ನ ನಾವು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂಡು ಇಲ್ಲಿ ತನ ಬಂದ್ವಿ.